ಅಲ್ಲ, ಈಗ ರೈತರ ಒಂದು ಬೀದಿನಲ್ಲಿ ಒಂದು ವಾರದಿಂದ ಅವರ ಹೋರಾಟ ಇರ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷವೇ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ನಾವು ಅವ್ರ ಪರವಾಗಿ ಧ್ವನಿ ಎತ್ತಲೇಬೇಕು. ಅದಕ್ಕೆ ಎತ್ತಿದ್ದಾರೆ. ಜಾಗದ್ದು ಕಳೆದ 1 ವರ್ಷದಿಂದ ನಾನು ಹೇಳ್ತಾನೆ ಇದ್ದೀನಿ. ಪಾಪ ಜಿಲ್ಲಾಧಿಕಾರಿಗಳು ಹುಡುಕ್ತಾ ಇದ್ದಾರೆ, ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಆಮೇಲೆ KDB-ಇಂದ ಇಲ್ಲಿ ಅಕ್ವೈರ್ ಆಗಬೇಕು. ಎಲ್ಲಿ ಕೊಡ್ಲಿ? ನಾಳೆ ಬೆಳಗ್ಗೆ ಎಲ್ಲಿ ಬಸರಾಳ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು. ಬಸರಾಳದ ಏನು ಹೇಳಿದ್ರು, ಅದು ಫಾರೆಸ್ಟ್ ಲ್ಯಾಂಡ್ ಅಂತ. ಇದು ಇರ್ತಕ್ಕಂಥ ವಾಸ್ತವಾಂಶ. ಎಲ್ಲಿ ಯಾರು ತೋರಿಸೋದು? ಎಲ್ಲಿ ವಿಡಿಯೋದಲ್ಲ, ಎಲ್ಲಿ ತೋರಿಸ್ಲಿ? ನನಗೆ ತೋರಿಸ್ಬೇಕಾಗಿಲ್ಲ. ಸರ್ಕಾರದಿಂದ KDB ಅಧಿಕಾರಿಗಳಿಗೆ ಹೇಳಿ, MB ಪಾಟೀಲ್ಗೆ ಹೇಳಿ ಅಕ್ವೈರ್ ಮಾಡಿಸ್ಕೊಡ್ಲಿ, ಹ್ಯಾಂಡ್ ಓವರ್ ಮಾಡಲಿ. ಕಂಪನಿಯವರು ಅವ್ರು ಹುಡುಕೊಂಬರಲ್ಲ. ಕಂಪನಿಯವ್ರೀಗ ಅವ್ರು ಹುಡುಕೊಂಬರಲ್ಲ, ನಾವು ಅವ್ರ ತಕ್ಕ ಹುಡುಕೊಂಡು ಹೋಗ್ಬೇಕೀಗ. ಪರಿಸ್ಥಿತಿ ಅಲ್ಲಿಗೆ ಬಂದಿದ್ದೀವಿ. ಈಗ ಪಕ್ಕದ ರಾಜ್ಯಗಳು ನೋಡ್ತಾ ಇಲ್ವಾ ಏನೇನಾಗ್ತಿದೆ? ಕಾಂಪಿಟೇಷನ್ ಇದೆ. ಯಾಕಾಗಿದೆ? ನಾನು ಆಂಧ್ರದಲ್ಲಿ ವೈಜಾಗ್ ಸ್ಟೀಲ್ ಪ್ಲಾಂಟು ಮುಳುಗಿಸಿದ್ರು, ಬೀಗ ಹಾಕಿದ್ರು. ಹೆಂಗೆ ಓಪನ್ ಮಾಡಿದ್ದೀನಿ? ಇವತ್ತು HMT ಜೀವ ಕೊಡ್ತಾ ಇದ್ದೀನಿ. VISL ಕಾರ್ಖಾನೆ ಜೀವ ಕೊಡ್ತಾ ಇದ್ದೀನಿ, ಓಪನ್ ಮಾಡಿಸ್ತಾ ಇದ್ದೀನಿ. ಯಾವ್ದು ಅದೆಲ್ಲ ಕ್ಲೋಸ್ ಆಗಿರೋದು, ಅದು ಹೊಸದೇ. ಅದೀಗ ಬೀಗ ಹಾಕಿ ಆಕ್ಷನ್ಗೆ ಇಟ್ಟಿದ್ರು. ಇಲ್ಲಿಗೆ ಅಂತ ನೀವೇನು ತಂದಿದ್ದೀರಪ್ಪ? ನನಗೆ ಹೇಳೋರು. ನೀವು ತಂದಿರೋದು ಹೇಳಿ ಹೋಗ್ಲಿ, ಏನು ತಂದಿದ್ದೀರಿ ಅಂತ. ಜಾಗ ಮೊದಲು ಐಡೆಂಟಿಫೈ ಮಾಡಿ ಕೊಡ್ಲಿ. ಜಾಗ ಕೊಟ್ರೆ ಗೊತ್ತು ನನಗೆ ಏನು ಮಾಡಬೇಕು ಅಂತ ಹೇಳಿ. ತರೋದು ಏನು ದೊಡ್ಡ ವಿಷಯ ಎಲ್ಲ, ತರೋಣಂತೆ. ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು. ಸಿದ್ದರಾಮಯ್ಯನವ್ರಿಗೂ ಪತ್ರ ಬರೆದಿದ್ದೀನಿ, MB ಪಾಟೀಲ್ಗೂ ಪತ್ರ ಬರೆದಿದ್ದೀನಿ, ಜಮೀನು ಕೊಡಿ ಅಂತ. ಭಾಳ ಇದೆ ಇಶ್ಯೂಗಳು ಮಾತಾಡೋದಕ್ಕೆ. ಇವತ್ತು ಹೇಳಲಿಲ್ವಾ? 13 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಕುಮಾರಸ್ವಾಮಿ ಎಲ್ಲ ಮಾಡ್ತೀನಿ ಅಂತ ಇನ್ನೂ ಯಾಕೆ ಮಾಡಲಿಲ್ಲ ಅಂತ ಕೀಳುಮಟ್ಟದ ಮಾತುಗಳಿದೆಯಲ್ಲ. ನಿಮ್ಮ ಯೋಗ್ಯತೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ. ನಾನು ಮುಖ್ಯಮಂತ್ರಿ ಇದ್ದಾಗ 100 ಕೋಟಿ 400 ಕೋಟಿ ಘೋಷಣೆ ಮಾಡಿ ಹೊಸ ಕಾರ್ಖಾನೆಗೆ 100 ಕೋಟಿ ಆ ಬಜೆಟಲ್ಲಿ ದುಡ್ಡು ಇಟ್ಟನಲ್ಲ. ದುಡ್ಡು ಎಲ್ಲೂ ಹೋಯ್ತದು? 100 ಕೋಟಿ ಇಟ್ಟಿದ್ದು. ಇವತ್ತು CSR ಫಂಡ್ನಲ್ಲಿ 33 ಕೋಟಿ 54 ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಮಾಡಿದ್ವಿ ಇಲ್ಲಿವರೆಗೆ, ಈ ವರ್ಷಕ್ಕೆ. ಅಂದರೆ 24-25ನೇ ಸಾಲಿಗೆ. ಮಂಡ್ಯಗೆ 11 ಕೋಟಿ ಕೊಟ್ಟಿದ್ದೀವಿ, ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಾಪರಿಗೆ. ಇನ್ನುಳಿದ ಕಡೆ 3.5 ಕೋಟಿಯಿಂದ 4 ಕೋಟಿವರೆಗೆ ಕೊಟ್ಟಿದ್ದೀವಿ. ಇನ್ನು 7 ವಿಧಾನಸಭಾ ಕ್ಷೇತ್ರಕ್ಕೆ. ಅದರಲ್ಲಿ ಬಸ್ ಶೆಲ್ಟರ್ಗಳು ಕಟ್ಟೋದಕ್ಕೆ 70 ಬಸ್ ಶೆಲ್ಟ್ರು 7.25 ಕೋಟಿಯಿಂದ ಕಟ್ತಾ ಇದ್ದೀವಿ. 7 ಕೋಟಿ 77 ಲಕ್ಷ. ಇನ್ನು ನಿಮ್ಮ ಫಾರ್ಮರ್ಸು ಇಲ್ಲಿ ರೈತ ಭವನ, ಅದಕ್ಕೆ 4.25 ಕೋಟಿ ಕೊಟ್ಟಿದ್ದೀವಿ. ಅಲ್ಲಿಂದ ಬಂದರೆ ಇನ್ಸ್ಟಾಲೇಷನ್ 5 ಮಾಸ್ಕ್ ಲೈಟ್ಗಳು 75, 4 ಕೋಟಿ 12 ಲಕ್ಷ ಕೊಟ್ಟಿದ್ದೀನಿ. ಬ್ರಿಸ್ಟ್ ಸ್ಕ್ಯಾನರ್ ಕಾಯಿಲೆಗೆ MAMSಗೆ ಸುಮಾರು 1.5 ಇಂದ 1.25 ಕೋಟಿ ಕೊಟ್ಟಿದ್ದೀನಿ. ಕನ್ಸ್ಟ್ರಕ್ಷನ್ ಆಫ್ 2 ನ್ಯೂ ಕ್ಲಾಸ್ ರೂಮ್ಸ್ ಇನ್ 14 ಸ್ಕೂಲ್ಸ್, ಅದಕ್ಕೆ 4.25 ಕೋಟಿ ಕೊಟ್ಟಿದ್ದೀವಿ. ರಿಪೇರ್ಸ್ ಆಫ್ ರೆನೋವೇಷನ್ ವರ್ಕ್, ಅದಕ್ಕೆ 1.25 ಕೋಟಿ. ಕನ್ಸ್ಟ್ರಕ್ಷನ್ ಆಫ್ ಇಂಟರ್ನಲ್ ರೋಡ್ಸ್ ಆ್ಯಂಡ್ ಡ್ರೈನೇಜಸ್ ಇನ್ MIM ಇಲ್ಲಿ ಮೆಡಿಕಲ್ ಕಾಲೇಜ್, ಇದಕ್ಕೆ 97 ಲಕ್ಷ ಕಾರ್ಯಕ್ರಮ ಅಂತ. ಈಗ ಯಾರ ಜೊತೆ ಚರ್ಚೆ? ಏನಕ್ಕೆ ಅವ್ರ ಜೊತೆ ಇನ್ನೇನಿಗೆ ತರಕ್ಕಾಗತ್ತೆ? ಇನ್ಯಾವ್ದು ತರಕ್ಕಾಗತ್ತೆ? ಇವ್ರೇನು ತಂದವ್ರೆ? ನಂದಾದ್ರೂ ಇಷ್ಟಾದ್ರೂ ಇದೆ. ಇವ್ರೇನು ತಂದವ್ರು ಮಂತ್ರಿಗಳಾಗಿ ಮಂಡ್ಯಗೆ? ನೋಡ, ಕೃಷಿ ವಿಜ್ಞಾನಾಲಯ ಇನ್ನೊಂದು 5 ವರ್ಷ ಬಿಟ್ಟು ಚರ್ಚೆ ಮಾಡೋಣ. ಯಾವ ಕಾರ್ಖಾನೆ? ಇವ್ರ ಯೋಗ್ಯತೆಗೆ ಬೆಂಗಳೂರು ನಗರದ ವಿಶ್ವವಿದ್ಯಾನಿಲಯ 161 ಜನ ಇವತ್ತು ಪ್ರಾಧ್ಯಾಪಕರು, ಹಲವಾರು ಹಂತದ ಅಧಿಕಾರಿ ಇವರು ಇರಬೇಕು, ಟೀಚರ್ಗಳು. ಎಷ್ಟು ಜನ ಅವರಲ್ಲಿ? 9 ಜನ.
ಮನೆ ನೀವೇ ಬರ್ತೀರಿ ಪತ್ರಿಕೆಯಲ್ಲಿ. 9 ಜನ ಅವರೇ, 65,000 ಶಿಕ್ಷಕರು ಬೇಕು ಇವತ್ತು, ಕೊರತೆ ಇದೆ. ನನಗೆ ಇವ್ರು ಹೇಳ್ಕೊಡ್ತಾರ, ಅಯ್ಯೋ ದೇವೇಗೌಡನ ಮಗನಿಗೂ ಅವ್ರ ಮಗನಿಗೂ ಅದೇನೋ ದೇವೇಗೌಡರ ಹೆಸರು ರಾಜಕೀಯ ಮಾಡಬೇಕಂತ. ನಾನು ಕಮಿಷನ್ ಕೊಡೋದಿಲ್ಲ, ಅದಕ್ಕೆ ಹೇಳಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.